ಮಕ್ಕಳು ತಪ್ಪು ಮಾಡಿದ್ರೆ ತಿಳಿಸಿ ಹೇಳುವುದು ತಂದೆಯವನ ಕೆಲಸ. ಆದರೆ ಇಲ್ಲೊಬ್ಬ ತಂದೆ ಮಕ್ಕಳೊಂದಿಗೆ ಸೇರ್ಕೊಂಡು ಕಳ್ಳತನಕ್ಕಿಳಿದಿದ್ದ. ಮಕ್ಕಳಿಗೆ ಕಳ್ಳತನ ಕಲೆ ಹೇಳ್ಕೊಡ್ತಾ ಇದ್ದ. ಇದೀಗ ಅಂತಹ ಖತರ್ನಾಕ್ ತಂದೆ ಮಕ್ಕಳ ಗ್ಯಾಂಗ್ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಕಳ್ಳರ ಫ್ಯಾಮಿಲಿ. ದೇಗುಲಕ್ಕೆ ಕಣ್ಣು ಹಾಕಿದ್ದ ಅಪ್ಪ, ಮಕ್ಕಳು ಲಾಕ್. ಈ ಫೋಟೋದಲ್ಲಿರುವಂತಹ ಅಟ್ನಾಡಿ ಹೆಸರು ವೀರೇಶ್ ಅಂತ. ಮೂಲತಃ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶಂಶೀಪುರದವನು. ಈ ಕಳ್ಳ ವೀರೇಶನಿಗೆ ಶಿವಕುಮಾರ್, ಮಂಜುನಾಥ್ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮೂವರು ಕೂಲಿ ಕೆಲಸ ಮಾಡೋದರ ಜೊತೆಗೆ ಕಳ್ಳತನಕ್ಕೂ ಇಳಿದಿದ್ರು. ಹರಿಹರ ತಾಲೂಕಿನ ದೊಗ್ಗಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಾಗಿಲನ್ನು ಒಡೆದು ಬೆಳ್ಳಿಯ ಕಾಶಿ, ಕಿರೀಟ, ಆಂಜನೇಯ ಮುಖ, ಒಂದು ಬೆಳ್ಳಿಯ ಛತ್ರಿ, ಬೆಳ್ಳಿಯ ಹಸ್ತ, ಸಿಂಹದ ಮುಖ ಕಳ್ಳತನವಾಗಿತ್ತು. ಈ ಸಂಬಂಧ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಪ್ರಕರಣ ಜಾಡು ಹಿಡಿದ ಪೊಲೀಸರು ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವು ಹಾಗೂ ಮಂಜುನಾಥನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 3 ಕೆಜಿ ಬೆಳ್ಳಿಯ ಆಭರಣ, 2 ಬೈಕ್ ಸೇರಿ 10,90,000 ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರಿಗೆ ಅರೆಸ್ಟ್ ಮಾಡಿದ್ದೇವೆ. ಅವರು ಏನು ಕಳ್ಳತನ ಮಾಡಿದ್ರು, ಅವರು ಟೆಂಪಲ್ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಿದ್ದು ಕಂಡು ಬಂದಿರ್ತದೆ. ಮಲೆಬೆನ್ನೂರಲ್ಲಾಗಿರಬಹುದು, ಅಲ್ಲಾಗಿರಬಹುದು. ಅದಕ್ಕೆ ಸಂಬಂಧ 45 ಗ್ರಾಂ ಗೋಲ್ಡ್ ಮತ್ತೆ ಈ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರ ಟೀಮು ಒಳ್ಳೆ ಕೆಲಸ. ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವಕುಮಾರ್ ಹಾಗೂ ಮಂಜುನಾಥ್ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಯಾವುದೇ ದೇವಸ್ಥಾನದ ಕಳ್ಳತನಕ್ಕೆ ಹೋಗೋದಕ್ಕೂ ಮುಂಚೆ ಬೈಕ್ ಒಂದನ್ನ ಕದ್ದು ಅದೇ ಬೈಕ್ನಲ್ಲಿ ಹೋಗಿ ದೇವಸ್ಥಾನವನ್ನ ಕಳ್ಳತನ ಮಾಡಿ ಬಳಿಕ ಕದ್ದ ಬೈಕ್ ಅನ್ನ ಎಲ್ಲಾದರೂ ಬಿಟ್ಟು ಹೋಗ್ತಾ ಇದ್ರಂತೆ. ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಅಪ್ಪ ಮಕ್ಕಳನ್ನ ಬಂಧಿಸುವಲ್ಲಿ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಇದೀಗ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಕ್ಕಳು ತಪ್ಪು ಮಾಡಿದ್ರೆ ತಿಳಿಸಿ ಹೇಳುವುದು ತಂದೆಯವನ ಕೆಲಸ. ಆದರೆ ಇಲ್ಲೊಬ್ಬ ತಂದೆ ಮಕ್ಕಳೊಂದಿಗೆ ಸೇರ್ಕೊಂಡು ಕಳ್ಳತನಕ್ಕಿಳಿದಿದ್ದ. ಮಕ್ಕಳಿಗೆ ಕಳ್ಳತನ ಕಲೆ ಹೇಳ್ಕೊಡ್ತಾ ಇದ್ದ. ಇದೀಗ ಅಂತಹ ಖತರ್ನಾಕ್ ತಂದೆ ಮಕ್ಕಳ ಗ್ಯಾಂಗ್ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಕಳ್ಳರ ಫ್ಯಾಮಿಲಿ. ದೇಗುಲಕ್ಕೆ ಕಣ್ಣು ಹಾಕಿದ್ದ ಅಪ್ಪ, ಮಕ್ಕಳು ಲಾಕ್. ಈ ಫೋಟೋದಲ್ಲಿರುವಂತಹ ಅಟ್ನಾಡಿ ಹೆಸರು ವೀರೇಶ್ ಅಂತ. ಮೂಲತಃ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶಂಶೀಪುರದವನು. ಈ ಕಳ್ಳ ವೀರೇಶನಿಗೆ ಶಿವಕುಮಾರ್, ಮಂಜುನಾಥ್ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮೂವರು ಕೂಲಿ ಕೆಲಸ ಮಾಡೋದರ ಜೊತೆಗೆ ಕಳ್ಳತನಕ್ಕೂ ಇಳಿದಿದ್ರು. ಹರಿಹರ ತಾಲೂಕಿನ ದೊಗ್ಗಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಾಗಿಲನ್ನು ಒಡೆದು ಬೆಳ್ಳಿಯ ಕಾಶಿ, ಕಿರೀಟ, ಆಂಜನೇಯ ಮುಖ, ಒಂದು ಬೆಳ್ಳಿಯ ಛತ್ರಿ, ಬೆಳ್ಳಿಯ ಹಸ್ತ, ಸಿಂಹದ ಮುಖ ಕಳ್ಳತನವಾಗಿತ್ತು. ಈ ಸಂಬಂಧ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಪ್ರಕರಣ ಜಾಡು ಹಿಡಿದ ಪೊಲೀಸರು ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವು ಹಾಗೂ ಮಂಜುನಾಥನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 3 ಕೆಜಿ ಬೆಳ್ಳಿಯ ಆಭರಣ, 2 ಬೈಕ್ ಸೇರಿ 10,90,000 ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರಿಗೆ ಅರೆಸ್ಟ್ ಮಾಡಿದ್ದೇವೆ. ಅವರು ಏನು ಕಳ್ಳತನ ಮಾಡಿದ್ರು, ಅವರು ಟೆಂಪಲ್ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಿದ್ದು ಕಂಡು ಬಂದಿರ್ತದೆ. ಮಲೆಬೆನ್ನೂರಲ್ಲಾಗಿರಬಹುದು, ಅಲ್ಲಾಗಿರಬಹುದು. ಅದಕ್ಕೆ ಸಂಬಂಧ 45 ಗ್ರಾಂ ಗೋಲ್ಡ್ ಮತ್ತೆ ಈ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರ ಟೀಮು ಒಳ್ಳೆ ಕೆಲಸ. ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವಕುಮಾರ್ ಹಾಗೂ ಮಂಜುನಾಥ್ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಯಾವುದೇ ದೇವಸ್ಥಾನದ ಕಳ್ಳತನಕ್ಕೆ ಹೋಗೋದಕ್ಕೂ ಮುಂಚೆ ಬೈಕ್ ಒಂದನ್ನ ಕದ್ದು ಅದೇ ಬೈಕ್ನಲ್ಲಿ ಹೋಗಿ ದೇವಸ್ಥಾನವನ್ನ ಕಳ್ಳತನ ಮಾಡಿ ಬಳಿಕ ಕದ್ದ ಬೈಕ್ ಅನ್ನ ಎಲ್ಲಾದರೂ ಬಿಟ್ಟು ಹೋಗ್ತಾ ಇದ್ರಂತೆ. ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಅಪ್ಪ ಮಕ್ಕಳನ್ನ ಬಂಧಿಸುವಲ್ಲಿ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಇದೀಗ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಕ್ಕಳು ತಪ್ಪು ಮಾಡಿದ್ರೆ ತಿಳಿಸಿ ಹೇಳುವುದು ತಂದೆಯವನ ಕೆಲಸ. ಆದರೆ ಇಲ್ಲೊಬ್ಬ ತಂದೆ ಮಕ್ಕಳೊಂದಿಗೆ ಸೇರ್ಕೊಂಡು ಕಳ್ಳತನಕ್ಕಿಳಿದಿದ್ದ. ಮಕ್ಕಳಿಗೆ ಕಳ್ಳತನ ಕಲೆ ಹೇಳ್ಕೊಡ್ತಾ ಇದ್ದ. ಇದೀಗ ಅಂತಹ ಖತರ್ನಾಕ್ ತಂದೆ ಮಕ್ಕಳ ಗ್ಯಾಂಗ್ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಕಳ್ಳರ ಫ್ಯಾಮಿಲಿ.
ದೇಗುಲಕ್ಕೆ ಕಣ್ಣು ಹಾಕಿದ್ದ ಅಪ್ಪ, ಮಕ್ಕಳು ಲಾಕ್. ಈ ಫೋಟೋದಲ್ಲಿರುವಂತಹ ಅಟ್ನಾಡಿ ಹೆಸರು ವೀರೇಶ್ ಅಂತ. ಮೂಲತಃ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶಂಶೀಪುರದವನು. ಈ ಕಳ್ಳ ವೀರೇಶನಿಗೆ ಶಿವಕುಮಾರ್, ಮಂಜುನಾಥ್ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮೂವರು ಕೂಲಿ ಕೆಲಸ ಮಾಡೋದರ ಜೊತೆಗೆ ಕಳ್ಳತನಕ್ಕೂ ಇಳಿದಿದ್ರು. ಹರಿಹರ ತಾಲೂಕಿನ ದೊಗ್ಗಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಾಗಿಲನ್ನ ಒಡೆದು ಬೆಳ್ಳಿಯ ಕಾಶಿ, ಕಿರೀಟ, ಆಂಜನೇಯ ಮುಖ, ಒಂದು ಬೆಳ್ಳಿಯ ಛತ್ರಿ, ಬೆಳ್ಳಿಯ ಹಸ್ತ, ಸಿಂಹದ ಮುಖ ಕಳ್ಳತನವಾಗಿತ್ತು. ಈ ಸಂಬಂಧ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಪ್ರಕರಣ ಜಾಡು ಹಿಡಿದ ಪೊಲೀಸರು ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವು ಹಾಗೂ ಮಂಜುನಾಥನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 3 ಕೆಜಿ ಬೆಳ್ಳಿಯ ಆಭರಣ, 2 ಬೈಕ್ ಸೇರಿ 10,90,000 ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರಿಗೆ ಅರೆಸ್ಟ್ ಮಾಡಿದ್ದೇವೆ. ಅವರು ಏನು ಕಳ್ಳತನ ಮಾಡಿದ್ರು, ಅವರು ಟೆಂಪಲ್ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಿದ್ದು ಕಂಡು ಬಂದಿರ್ತದೆ. ಮಲೆಬೆನ್ನೂರಲ್ಲಾಗಿರಬಹುದು, ಅಲ್ಲಾಗಿರಬಹುದು. ಅದಕ್ಕೆ ಸಂಬಂಧ 45 ಗ್ರಾಂ ಗೋಲ್ಡ್ ಮತ್ತೆ ಈ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರ ಟೀಮು ಒಳ್ಳೆ ಕೆಲಸ. ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವಕುಮಾರ್ ಹಾಗೂ ಮಂಜುನಾಥ್ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಯಾವುದೇ ದೇವಸ್ಥಾನದ ಕಳ್ಳತನಕ್ಕೆ ಹೋಗೋದಕ್ಕೂ ಮುಂಚೆ ಬೈಕ್ ಒಂದನ್ನ ಕದ್ದು ಅದೇ ಬೈಕ್ನಲ್ಲಿ ಹೋಗಿ ದೇವಸ್ಥಾನವನ್ನ ಕಳ್ಳತನ ಮಾಡಿ ಬಳಿಕ ಕದ್ದ ಬೈಕ್ ಅನ್ನ ಎಲ್ಲಾದರೂ ಬಿಟ್ಟು ಹೋಗ್ತಾ ಇದ್ರಂತೆ. ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಅಪ್ಪ ಮಕ್ಕಳನ್ನ ಬಂಧಿಸುವಲ್ಲಿ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಇದೀಗ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಕ್ಕಳು ತಪ್ಪು ಮಾಡಿದ್ರೆ ತಿಳಿಸಿ ಹೇಳುವುದು ತಂದೆಯವನ ಕೆಲಸ. ಆದ್ರೆ ಇಲ್ಲೊಬ್ಬ ತಂದೆ ಮಕ್ಕಳೊಂದಿಗೆ ಸೇರ್ಕೊಂಡು ಕಳ್ಳತನಕ್ಕಿಳಿದಿದ್ದ. ಮಕ್ಕಳಿಗೆ ಕಳ್ಳತನ ಕಲೆ ಹೇಳ್ಕೊಡ್ತಾ ಇದ್ದ. ಇದೀಗ ಅಂತಹ ಖತರ್ನಾಕ್ ತಂದೆ ಮಕ್ಕಳ ಗ್ಯಾಂಗ್ ಲಾಕ್ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಕಳ್ಳರ ಫ್ಯಾಮಿಲಿ. ದೇಗುಲಕ್ಕೆ ಕಣ್ಣು ಹಾಕಿದ್ದ ಅಪ್ಪ, ಮಕ್ಕಳು ಲಾಕ್. ಈ ಫೋಟೋದಲ್ಲಿರುವಂತಹ ಅಟ್ನಾಡಿ ಹೆಸರು ವೀರೇಶ್ ಅಂತ. ಮೂಲತಃ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶಂಶೀಪುರದವನು. ಈ ಕಳ್ಳ ವೀರೇಶನಿಗೆ ಶಿವಕುಮಾರ್, ಮಂಜುನಾಥ್ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮೂವರು ಕೂಲಿ ಕೆಲಸ ಮಾಡೋದರ ಜೊತೆಗೆ ಕಳ್ಳತನಕ್ಕೂ ಇಳಿದಿದ್ರು. ಹರಿಹರ ತಾಲೂಕಿನ ದೊಗ್ಗಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಾಗಿಲನ್ನ ಒಡೆದು ಬೆಳ್ಳಿಯ ಕಾಶಿ, ಕಿರೀಟ, ಆಂಜನೇಯ ಮುಖ, ಒಂದು ಬೆಳ್ಳಿಯ ಛತ್ರಿ, ಬೆಳ್ಳಿಯ ಹಸ್ತ, ಸಿಂಹದ ಮುಖ ಕಳ್ಳತನವಾಗಿತ್ತು. ಈ ಸಂಬಂಧ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಪ್ರಕರಣ ಜಾಡು ಹಿಡಿದ ಪೊಲೀಸರು ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವು ಹಾಗೂ ಮಂಜುನಾಥನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 3 ಕೆಜಿ ಬೆಳ್ಳಿಯ ಆಭರಣ, 2 ಬೈಕ್ ಸೇರಿ 10,90,000 ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರಿಗೆ ಅರೆಸ್ಟ್ ಮಾಡಿದ್ದೇವೆ. ಅವರು ಏನು ಕಳ್ಳತನ ಮಾಡಿದ್ರು, ಅವರು ಟೆಂಪಲ್ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಿದ್ದು ಕಂಡು ಬಂದಿರ್ತದೆ. ಮಲೆಬೆನ್ನೂರಲ್ಲಾಗಿರಬಹುದು, ಅಲ್ಲಾಗಿರಬಹುದು. ಅದಕ್ಕೆ ಸಂಬಂಧ 45 ಗ್ರಾಂ ಗೋಲ್ಡ್ ಮತ್ತೆ ಈ ಬೆಳ್ಳಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರ ಟೀಮು ಒಳ್ಳೆ ಕೆಲಸ. ವೀರೇಶ್ ಹಾಗೂ ಆತನ ಮಕ್ಕಳಾದ ಶಿವಕುಮಾರ್ ಹಾಗೂ ಮಂಜುನಾಥ್ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಯಾವುದೇ ದೇವಸ್ಥಾನದ ಕಳ್ಳತನಕ್ಕೆ ಹೋಗೋದಕ್ಕೂ ಮುಂಚೆ ಬೈಕ್ ಒಂದನ್ನ ಕದ್ದು ಅದೇ ಬೈಕ್ನಲ್ಲಿ ಹೋಗಿ ದೇವಸ್ಥಾನವನ್ನ ಕಳ್ಳತನ ಮಾಡಿ ಬಳಿಕ ಕದ್ದ ಬೈಕ್ ಅನ್ನ ಎಲ್ಲಾದರೂ ಬಿಟ್ಟು ಹೋಗ್ತಾ ಇದ್ರಂತೆ. ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಅಪ್ಪ ಮಕ್ಕಳನ್ನ ಬಂಧಿಸುವಲ್ಲಿ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಇದೀಗ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.